ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾವೀಗ ನಮ್ಮ ಅಮ್ಮ ಮನೆ ಊರಿಗೆ ಹೊರಟಿದ್ದೀವಿ ಕುಮಟಾಕ್ಕೆ. ಇಲ್ಲಿ ನೀವು ನೋಡ್ತಿರ್ಬೋದು ಹೇಗೆ ತುಂಬ ಬಿಸಿಲಿದೆ ಅನ್ಕೊತಾ ಇರ್ಬೋದು, ಯಾಕಂದರೆ ಮಳೆ ಇದೆಯಲ್ವ ಇವಾಗ ತುಂಬ. ಸೊ ಇದು ಹೋದ ಸಂಡೇ ಹೋಗಿದ್ದು, ನನಗೆ ವಿಡಿಯೋ ಎಡಿಟಿಂಗ್ ಮಾಡೋಕ್ಕಾಗಿರಲಿಲ್ಲ. ಸೊ ಹಾಗಾಗಿ ಇವಾಗ ವಿಡಿಯೋನ ಎಡಿಟಿಂಗ್ ಮಾಡಿ ಹಾಕ್ತಾ ಇದ್ದೀನಿ. ಹಾಗೆಯೇ ಒಂದು ಟ್ರೈಪೋಡನ್ನು ತೊಗೊಳ್ಳೋಣ ಅಂದ್ಕೊಂಡೆ. ಜಸ್ಟ್ ಮನೆಯಿಂದ ಹೊರಡುವಾಗ ನನ್ನ ಮಗಳು ಟ್ರೈಪೋಡನ್ನು ಮುರಿದ್ಬಿಟ್ಲು. ಇವಾಗ ಅವಳು ಹುಟ್ಟಿದ ಮೇಲೆ ಸುಮಾರು ಟ್ರೈಪೋಡ್ಗಳು ಹಾಳಾಗೋಯ್ತು ನಂದು. ಅದಕ್ಕೆ ಇವಾಗ ಇನ್ನೊಂದು ಟ್ರೈಪೋಡನ್ನು ಪರ್ಚೇಸ್ ಮಾಡ್ತಾ ಇದ್ದೀನಿ. ಪ್ರತಿ ಸಲ ಹೋಗುವಾಗ ನಾನು ಸ್ವೀಟ್ಸನ್ನು ತೊಗೊಂಡು ಹೋಗ್ತಿದ್ದೆ, ಬಟ್ ಈ ಸಲ ಸ್ವೀಟ್ಸ್ ಬೇಡ, ಹಣ್ಣು ಮತ್ತು ಖಾರ ಇರಲಿ ಅಂತ ಖಾರ ತೊಗೊಂಡು ಹೋಗ್ತಾ ಇದ್ದೀನಿ. ಇದು ನೋಡಿ ಟೊಮ್ಯಾಟೊ ಚಕ್ಕಲಿ ಅಂತೆ 60 ರೂಪೀಸ್. ಇನ್ನು ವೆಜ್ ಪಪ್ಸ್ ಹೇಳಿದ್ದೀನಿ, 5 ವೆಜ್ ಪಪ್ಸ್ ಬರಬೇಕು. ಸೊ ಅದನ್ನು ತೊಗೊಂಡು ಇವಾಗ ಅವಳಿಗೆ ಹೋಗ್ತಿದ್ದೆ. ಬೇಕ್ರಿಲೆಲ್ಲ ಸ್ವಲ್ಪ ಇದೆಲ್ಲ ತೊಗೊಂಡಾಯ್ತು, ಪಪ್ಸು ಮತ್ತು ಸ್ವೀಟ್ಸ್ ಎಲ್ಲ. ಇಲ್ಲಿ ಸ್ವಲ್ಪ ಹಣ್ಣನ್ನು ತೊಗೊಳಕ್ಕೆ ಬಂದಿದ್ದೀವಿ. ಏನೋ ಅಂತಾರಲ್ಲ ಅದೇನು ಚೆನ್ನಾಗಿರಲ್ಲ. ಇದು ನನ್ನ ವಿಡಿಯೋದಲ್ಲಿ ನೋಡಿದ್ದು. ಇದೆಂತ ಹಣ್ಣು? ಇದೆಂತ ಹಣ್ಣಾಗಿತ್ತಲ್ಲ? ಹಾಂ ಹಾಂ ಹಾಂ, ಹೌದಲ್ಲ, ಆ ಥರ ಇರುತ್ತಾ? ಕೋಕಮ್ ಥರ ಇರುತ್ತೆ ನಾವು ಒಳಗೆಲ್ಲ. ಸ್ವಲ್ಪ ತೋರಿಸಿ. ಹಾಂ, ಎಂಥ ಹಣ್ಣು ಅಂದ್ರಿ ಸರ್ ಇದು? ಮ್ಯಾಂಗೋ ಸ್ಟೀಮ್. ಮ್ಯಾಂಗೋ ಸ್ಟೀಮಾ? ಮ್ಯಾಂಗೋ ಸ್ಟೀಮ್ ಅಂತ ಇದು ಚೆನ್ನಾಗಿದೆ. ಫಸ್ಟ್ ಟೈಮ್ ನೋಡ್ತಿರೋದು ನಾನು. ಕಾಸ್ಟ್ಲಿನಾ? ಮ್ಯಾಂಗೋ ಸ್ಟೀಮ್ ಕಾಲು ಕೆಜಿಗೆ 150. ಅಯ್ಯೋ ಬೇಡ, ಬರ್ತಾ ಇದೆಯಲ್ಲ, ಅದೇ ಫಸ್ಟ್ ಟೈಮ್ ನೋಡ್ತಿರೋದು ನಾನು. ವೇಟ್ ಇರೋದು. ಸ್ವೀಟ್ ಇರುತ್ತಾ ಸರ್? ಹುಳಿ ಇರುತ್ತಾ? ಸ್ವೀಟ್. ಹಾಂ, ಹುಳಿ ಇದ್ರೆ ಬೇಡ ಅಂತ. ಮತ್ತೆ ಹುಳಿ ಇಲ್ಲ. ಅವ್ರು ಸೇಲ್ ಮಾಡಬೇಕು ಮಗ, ಓಪನ್ ಮಾಡಬಾರ್ದು ಪ್ಲೀಸ್. ನೋ ಕಾಶು. ಥ್ಯಾಂಕ್ ಯು. ಹಾಕಿದ್ರಲ್ಲ, ಥ್ಯಾಂಕ್ ಯು. ಟೇಸ್ಟ್ ನೋಡೋಣ ಅಂತ ಅಂದ್ಬಿಟ್ಟು ಮ್ಯಾಂಗೋ ಮಿಕ್ಸ್ ಹಣ್ಣನ್ನು ತೊಗೊಂಡಿದ್ದು. ಹಾಗೆಯೇ ಸ್ವಲ್ಪ ಮ್ಯಾಂಗೋ ಕೂಡ ತೊಗೊಂಡು ಹೊರಡ್ತಾ ಇದ್ದೀವಿ ಇವಾಗ. ಕೋಸ್ಟಲ್ ಗ್ರ್ಯಾಂಡ್ ಹೋಟೆಲ್ ಇದು. ಯಾವಾಗೂ ನಾವು ಕಾಯಂ ಬರುವಂಥ ಹೋಟೆಲ್ ಇದು. ತುಂಬ ಬಾಯಾರಿಕೆ ಆಗ್ತಾ ಇದೆ. ಹಾಗೆಯೇ ಐಸ್ ಕ್ರೀಮ್ ಬೇಡ ಅನಿಸ್ತಿದೆ. ಇವತ್ತೇನಾದರೂ ಕೋಲ್ಡ್ ಡ್ರಿಂಕ್ಸ್ ಕುಡಿಯೋಣ ಅಂತ. ಹಾಗೆಯೇ ಲಸ್ಸಿ ತೊಗೊಂಬರಕ್ಕೆ ಹೋಗಿದ್ದಾರೆ. ನನ್ನೆಲ್ಲಿ ಲಸ್ಸಿ ನೋಡಿ, ಲಸ್ಸಿ ಹಾಕಿರುವಂತಹ ಕಪ್ಪು ತುಂಬ ಚೆನ್ನಾಗಿದೆ. ಪ್ಲಾಸ್ಟಿಕ್ ಕವರಲ್ಲಿ ಕೊಟ್ಟರೆ ನಾವು ಓಪನ್ ಮಾಡಿದ್ರೆ ಮತ್ತೆ ಇಡೋಕ್ಕಾಗಲ್ಲ. ಇದರಲ್ಲಿ ನಮಗೆ ಎಷ್ಟು ಬೇಕಷ್ಟು ಕುಡಿದು ಸ್ವಲ್ಪ ಹೊತ್ತು ಹಾಗೆಯೇ ಕ್ಯಾಪನ್ನು ಹಾಕಿ ಮತ್ತೆ ಇಟ್ಕೋಬೋದು. ತುಂಬ ಚೆನ್ನಾಗಿದೆ. ಸೊ ನಾವು ಹೋದ ಸಂಡೇ ಹೋಗುವಾಗ ದೇವಿ ಮನೆ ಘಟ್ಟ ಹತ್ರ ನೋಡಿ ತುಂಬ ಚೆನ್ನಾಗಿತ್ತು ರೋಡು, ಬಟ್ ಇವಾಗ ಕುಸಿದಿದೆ ಅಂತ ಹೇಳ್ತಾ ಇದ್ರು. ಹಾಗಾಗಿ ನಾವು ಕೂಡ ಬರುವಾಗ ಬೇರೆ ರೂಟಿಂದ ಬಂದ್ವಿ. ಫೈನಲ್ ಆಗಿ ಸಿರ್ಸಿಯಿಂದ ಬಂದು ಕುಮಟಾ ರೋಡ್ಗೆ ಕನೆಕ್ಟ್ ಆಗಬೇಕಿತ್ತು, ಬಟ್ ಇಲ್ಲಿ ಕುಮಟಾ ರೋಡನ್ನು ಬಂದ್ ಮಾಡಿದರು. ಹಾಗಾಗಿ ನಾವು ಬೇರೆ ರೂಟಿಂದ ಹೋದ್ವಿ, ಬಟ್ ಅಲ್ಲೂ ಕ್ಲೋಸ್ ಆಗಿತ್ತು. ಆಮೇಲೆ ಏನು ಮಾಡಿದ್ವಿ ಅಂದರೆ ಮತ್ತೆ ದೇವಗಿ ಹತ್ರ ಹೋಗಿ ಅಲ್ಲಿಂದ ನಮ್ಮೂರಿಗೆ ಹೋಗಿದ್ದು. ಹಾಗೆಯೇ ಫೈನಲ್ ಆಗಿ ಮನೆಗೆ ರೀಚ್ ಆಗಿ, ಇದು ನೆಕ್ಸ್ಟ್ ಡೇ ನಮ್ಮ ರಿಲೇಟಿವ್ ಒಬ್ರದ್ದು ಮದುವೆ ಇತ್ತು, ಅದಕ್ಕೆ ರೆಡಿಯಾಗಿದ್ದೆ. ಆ್ಯಕ್ಚುಲಿ ನಾನು ಸೀರೆ ತೊಗೊಂಡೋಗಿದ್ದು ಬೇರೆ, ಬಟ್ ಅದು ಫೈನಲ್ ಆಗಿ ಹಾಕೋಕ್ಕಾಗಿಲ್ಲ. ಹಾಗಾಗಿ ಇದು ನನ್ನ ತಂಗಿ ಸೀರೆ ಇತ್ತು, ಸೊ ಅದನ್ನು ಹಾಕ್ಕೊಂಡೆ. ಇದು ಕೂಡ ತುಂಬ ಚೆನ್ನಾಗಿತ್ತು, ಕರೆಕ್ಟಾಗಿ ಬ್ಲೌಸ್ಗೆ ಮ್ಯಾಚ್ ಆಯಿತು. ಸೊ ನೀವು ಇಲ್ಲಿ ನೋಡ್ತಿರ್ಬೋದು, ಈ ಥರ ಇತ್ತು ಸ್ಯಾರಿ. ಅಂತೂ ಇಂತೂ ಫೈನಲ್ ಆಗಿ ನಾವು ಮದುವೆ ಹಾಲ್ಗೆ ಬಂದು ರೀಚ್ ಆಗಿದ್ದು. ಇದು ಅಂಕೋಲಾದ ಹೊನ್ನರಾಕ ಅಂತ ಕಲ್ಯಾಣ ಮಂಟಪ. ಸೊ ಅಪ್ಪ ತಮ್ಮನ ಮಗನನ್ನು ಎತ್ಕೊಂಡಿದ್ದಾರೆ, ಹಾಗೆ ಅಮ್ಮ ಇಲ್ಲಿ ಕಾಶ್ಮೀನ ಎತ್ಕೊಂಡಿದ್ದಾರೆ. ಎಂಟ್ರೆನ್ಸ್ ಈ ರೀತಿಯಾಗಿ ಮಾಡಿದರು, ತುಂಬ ಚೆನ್ನಾಗಿ ಡೆಕೋರೇಷನನ್ನು ಮಾಡಿದರು. ನಾನು ನಿಮಗೆ ತೋರಿಸ್ತೀನಿ ಯಾವ ಥರ ಇತ್ತು ಅಂತ ಅಂದ್ಬಿಟ್ಟು. ಹಾಗೆಯೇ ಎಂಟ್ರೆನ್ಸಲ್ಲಿ ಕುಡಿಯೋಕೆ ಬಾದಾಮಿ ಹಾಲನ್ನು ಕೂಡ ಇಟ್ಟಿದ್ದರು. ಸೊ ಈ ರೀತಿಯಾಗಿ ತುಂಬ ಚೆನ್ನಾಗಿ ಡೆಕೋರೇಷನನ್ನು ಮಾಡಿದರು.
ನಾವು ಹೋದಾಗ ಕರೆಕ್ಟಾಗಿ ಮುಹೂರ್ತದ ಟೈಮ್ ಆಗಿತ್ತು, ಅಂದರೆ 5 ನಿಮಿಷ ಇತ್ತು. ನಾವು ಹೋದ ಜಸ್ಟ್ ಕೂತ ತಕ್ಷಣ ತಾಳಿ ಕಟ್ಟುವ ಟೈಮ್ ಆಗಿತ್ತು. ಹುಡುಗನ ಹೆಸರು ಸದಾನಂದ ಅಂತ, ನಮ್ಮೂರಿನ ಹುಡುಗ ಆಗಿದ್ದ. ಹಾಗೆಯೇ ಈ ಹುಡುಗಿ ಬಂದುಬಿಟ್ಟು ಯೋಗಿನಿ ಅಂತ, ಅಮ್ಮನ ರಿಲೇಟಿವ್ ಆಗಿತ್ತು. ಸೊ ತುಂಬ ರಶ್ ಜನ ಇದ್ದರು. ಮದುವೆಯಲ್ಲಿ ತುಂಬ ರಶ್ ಜನ ಇದ್ದರು, ನೀವಿಲ್ಲಿ ನೋಡ್ತಿರ್ಬೋದು. ಹಾಗಾಗಿ ನಾವು ಫಸ್ಟು ಊಟಕ್ಕೆ ಹೋದ್ವಿ, ಆಮೇಲೆ ಬಂದು ಗಿಫ್ಟ್ಸನ್ನು ಕೊಡೋಣ ಅಂತ ಅಂದ್ಬಿಟ್ಟು. ನೋಡಿ ಕ್ಯೂ ಅಲ್ಲಿ ಎಲ್ಲರೂ ನಿಂತಿದ್ದಾರೆ. ಇವಾಗ ಊಟಕ್ಕೆ ಹೋಗೋಣ ಅಂತ ಹೋದರೆ ಅಲ್ಲೂ ಕೂಡ ತುಂಬ ರಶ್ ಆಗಿತ್ತು. ಮತ್ತೆ ಇಲ್ಲಿ ಬಂದು ನೋಡಿದರೆ ಇಲ್ಲೂ ಕೂಡ ರಶ್ ಇತ್ತು, ಎಲ್ಲ ಗಿಫ್ಟ್ಸ್ ಕೊಡೋಕ್ಕೆ ನಿಂತಿದ್ರು. ಹಾಗಾಗಿ ನಾವು ಮತ್ತೆ ಊಟಕ್ಕೆ ಹೋದ್ವಿ. ಕ್ಯೂ ಅಲ್ಲಿ ನಿಂತ್ಕೊಂಡು ಊಟ ಮುಗಿಸ್ಕೊಂಡು ಬಂದು ಸ್ವಲ್ಪ ರಿಲ್ಯಾಕ್ಸ್ ಮಾಡ್ತಿರೋದು ಹೊರಗಡೆ. ನೋಡಿ ಇವಾಗ ಹಾಲಲ್ಲಿ ಎಷ್ಟು ಕಡಿಮೆ ಜನ ಇದ್ದಾರೆ ಅಂತ. ನಾವು ಊಟ ಮುಗಿಸ್ಕೊಂಡು ಬಂದಾಗ ಸೊ ಈ ಥರ ಇತ್ತು. ನಾವು ಆರಾಮಾಗಿ ಹೋಗಿ ಗಿಫ್ಟ್ಸನ್ನೆಲ್ಲ ಕೊಟ್ಟು ಹುಡುಗ ಮತ್ತು ಹುಡುಗಿಗೆಲ್ಲ ಮಾತಾಡಿಸಿದ್ವಿ. ಇಲ್ಲಿ ನಾನು, ನನ್ನ ತಂಗಿ, ಹಾಗೆ ನಮ್ಮ ಮಾವನ ಹೆಂಡತಿ ಅವರೆಲ್ಲ ಇರೋದು ಆ ಕಡೆಯಲ್ಲಿ. ನನ್ನ ತಂಗಿ ಹಸ್ಬೆಂಡ್ ಕೂಡ ಬಂದಿದ್ದರು. ಅವರಿಗೆ ಮುಂಬೈಗೆ ಹೋಗೋಕ್ಕೆ ಲೇಟ್ ಆಗತ್ತೆ ಅಂದ್ಬಿಟ್ಟು ಮುಂಬೈಗೆ ಹೋದರು ಟ್ರೈನಲ್ಲಿ. ನೆಕ್ಸ್ಟು ನನ್ನ ಹಸ್ಬೆಂಡ್ ಬಂದಿರಲಿಲ್ಲ, ಆಫೀಸ್ ವರ್ಕ್ ಇತ್ತಂತ ಅಂದ್ಬಿಟ್ಟು. ಸೊ ಮದುವೆ ಎಲ್ಲ ಮುಗಿದು ಸ್ವಲ್ಪ ಹೊತ್ತಿಗೆ ಮಳೆ ಕೂಡ ಸ್ಟಾರ್ಟ್ ಆಯಿತು. ಸೊ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮಗೂ ಕೂಡ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್, ಬಾಯ್.